ದರೋಡೆ ಪ್ರಕರಣ ಕೇಸ್ಗೆ ಸಂಬಂಧ ಕಾನ್ಸ್ಟೇಬಲ್ ವಶಕ್ಕೆ ಈಗ ಹುಡುಗರನ್ನ ದರೋಡೆಗೆ ರೆಡಿ ಮಾಡಿದ್ದ ಅಣ್ಣಪ್ಪ ನಾಯ್ಕ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಗೋವಿಂದಪುರ ಹುಡುಗರನ್ನ ದರೋಡೆಗೆ ರೆಡಿ ಮಾಡಿದ್ದ ಆರೋಪ ಈಗ ಕೇಳಿ ಬರ್ತಾ ಇದೆ. ಹುಡುಗರನ್ನ ದರೋಡೆಗೆ ಅಣ್ಣಪ್ಪ ನಾಯ್ಕ ರೆಡಿ ಮಾಡ್ತಾ ಇದ್ರಂತೆ. ಇದು ಗೋವಿಂದಪುರ ಹುಡುಗರನ್ನ ದರೋಡೆಗೆ ರೆಡಿ ಮಾಡ್ತಾ ಇದ್ದಂತಹ ಕೇಸ್ ಇದು. ಈಗ ವಶಕ್ಕೆ ಪಡೆದು ದಕ್ಷಿಣ ವಿಭಾಗದ ಪೊಲೀಸ್ನವರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ದರೋಡೆ ಕುರಿತು ತರಬೇತಿಯನ್ನು ಅಣ್ಣಪ್ಪ ನಾಯ್ಕ ಆ ಹುಡುಗರಿಗೆ ಕೊಟ್ಟಿದ್ರಂತೆ. ಪೊಲೀಸ್ನವರು ಹೇಗೆ ಕೆಲಸ ಮಾಡ್ತಾರೆ ಅಂತ ತಿಳಿಸಿದ್ರಂತೆ ಆ ಹುಡುಗರಿಗೆ. ನೋಡಿ ಎಂತೆಂಥ ಖತರ್ನಾಕ್ಗಳು ನಮ್ಮ ಸಮಾಜದಲ್ಲಿ ಇರ್ತಾರೆ ಅನ್ನಲಿಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ನೋಡಿ ಬರೋಬ್ಬರಿ 7,11,00,000 ರೂಪಾಯಿ ದರೋಡೆ ಆಗ್ತದೆ. ಮತ್ತೊಂದು ಕಡೆ ಈ ದರೋಡೆ ಆದಂಥ ಸಂದರ್ಭದಲ್ಲಿ ಕಳ್ಳರನ್ನು ಯಾರು ಹಿಡಿಬೇಕು? ಪೊಲೀಸ್ನವ್ರು ಹಿಡಿಬೇಕು. ಹಾಗಾಗಿನೇ ಅವರನ್ನು ನಾವು ಆರಕ್ಷಕರು ಅಂತ ಕರಿತೀವಿ. ಆದರೆ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇದರಲ್ಲಿ ಸೇರ್ಕೊಂಡಿದ್ದಾರೆ ಅಂದರೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಶೇಮ್, ನಿಜಕ್ಕೂ ಅವರಿಗೆ ಶೇಮ್ ಆಗಬೇಕು ಇಂಥ ಕೆಲಸ ಮಾಡಲಿಕ್ಕೆ. ಸಮಾಜಮುಖಿಯಾಗಿ ಸಮಾಜದ ಒಂದು ಹೆಗ್ಗುರುತಾಗಿ ಕೆಲಸ ಮಾಡಬೇಕಾದಂಥವರು ಇವತ್ತು ಹುಡುಗರನ್ನ ದರೋಡೆಗೆ ರೆಡಿ ಮಾಡ್ತಾ ಇದ್ರಂತೆ ಅಣ್ಣಪ್ಪ ನಾಯ್ಕ್. ಇದಕ್ಕೆ ಏನು ಹೇಳೋಣ ಹೇಳಿ? ಇವ್ರು ಬಿಟ್ಟು ಅವ್ರು ಯಾರು ಅಂದರೆ ಇಲ್ಲಿ ಅಲ್ಲೇ ಇರ್ತಾರೆ ಕಳ್ಳರು. ಹಾಗಾಗಿ ಈಗ ಪೊಲೀಸೇ ಈಗ ಕಳ್ಳರಾದರೆ ಹೆಂಗೆ? ಈಗ ಒಂದು ಕಡೆ ದರೋಡೆ ಕುರಿತು ತರಬೇತಿಯನ್ನು ಅಣ್ಣಪ್ಪ ನಾಯ್ಕ ಕೊಟ್ಟಿದ್ರಂತೆ. ದರೋಡೆಗೆ ರೆಡಿ ಮಾಡಿದ್ದ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುಡುಗರನ್ನ ಈಗ ದಕ್ಷಿಣ ವಿಭಾಗದ ಪೊಲೀಸ್ನವರು ವಿಚಾರಣೆಗೆ ಒಳಪಡಿಸಿದ್ದಾರೆ. ದರೋಡೆ ಕುರಿತು ತರಬೇತಿಯನ್ನು ಕೂಡ ಅಣ್ಣಪ್ಪ ನಾಯ್ಕ ಕೊಟ್ಟಿದ್ರಂತೆ. ಪೊಲೀಸ್ನವರು ಹೇಗೆ ಕೆಲಸ ಮಾಡ್ತಾರೆ ಅಂತಲೂ ಕೂಡ ತಿಳಿಸಿದ್ರಂತೆ. ಸಾಕಷ್ಟು ಯಾವ ಸಮಾಜದಲ್ಲಿದ್ದೀವಿ, ಯಾವ ಒಂದು ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದೇ ಈಗ ಸಾಕಷ್ಟು ಅನುಮಾನ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಸುಚಿತ್ರಾ ಡೆಸ್ಕ್ ಲೈವ್ನಿಂದ ಜಾಯ್ನ್ ಆಗಿದ್ದಾರೆ. ಸುಚಿತ್ರಾ, ಸುಮಾರು 7,11,00,000 ಹಣ ರಾಬರಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಇರೋರೇ ಈಗ ಹುಡುಗರನ್ನ ರೆಡಿ ಮಾಡ್ತಾ ಇದ್ರು. ನಿಜಕ್ಕೂ ಇದು ಅಚ್ಚರಿ ಮತ್ತು ಒಂಥರ ಆಘಾತಕಾರಿ ವಿಚಾರ. ಡೀಟೇಲ್ಸ್ ಕೊಡೋದಾದರೆ ಸಚಿನ್, ಏನು ನಿನ್ನೆ 7.11 ಕೋಟಿ ಹಣ ರಾಬರಿ ಆಗಿತ್ತು. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು ಏನು, ಗೋವಿಂದಪುರದ PC ಅಣ್ಣಪ್ಪ ನಾಯ್ಕ್ ಈ ಒಂದು ಪ್ರಕರಣದಲ್ಲಿ ಇದೀಗ ಆತನ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಸತತ ಮಧ್ಯಾಹ್ನದಿಂದಲೂ ಕೂಡ PC ಅಣ್ಣಪ್ಪ ನಾಯಕನನ್ನ ಈಗಾಗಲೇ ದಕ್ಷಿಣ ವಿಭಾಗದ ಪೊಲೀಸರು ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ PC ಅಣ್ಣಪ್ಪ ನಾಯ್ಕ್ ಈ ರಾಬರಿ ಗ್ಯಾಂಗ್ಗೆ ಒಂದು ರೀತಿಯಲ್ಲಿ ತರಬೇತಿಯನ್ನ ಕೂಡ ಕೊಟ್ಟಿದ್ರು. ಜೊತೆಗೆ ಅವರಿಗೆ ಯಾವ ರೀತಿಯಾಗಿ ರಾಬರಿಯನ್ನ ಮಾಡಬೇಕು ಅನ್ನೋ ಒಂದು ಎಲ್ಲಾ ತರಬೇತಿಯನ್ನ ಕೂಡ ಏನು ಗೋವಿಂದಪುರದ ಕಾನ್ಸ್ಟೇಬಲ್ ಆಗಿದ್ದಂತಹ PC ಅಣ್ಣಪ್ಪ ನಾಯ್ಕ್ ಕೊಡ್ತಿದ್ರು ಅನ್ನೋದು ಇದೀಗ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಅಂದರೆ ಪೊಲೀಸರೇ ಕಳ್ಳರಿಗೆ ಹೆಲ್ಪ್ ಅನ್ನ ಮಾಡಿದ್ದಂತಹ ರೀತಿಯಲ್ಲಿ ಪೊಲೀಸರೇ ಕಳ್ಳರಿಗೆ ಯಾವ ರೀತಿ ಕಳ್ತನವನ್ನ ಮಾಡಬೇಕು, ರಾಬರಿಯನ್ನ ಮಾಡಬೇಕು ಅಂತ ಹೇಳಿ ತರಬೇತಿಯನ್ನ ಈ ಒಬ್ಬ PC ಅಣ್ಣಪ್ಪ ನಾಯ್ಕ್ ಕೊಡ್ತಿದ್ದ ಅಂತ ಹೇಳಿ ಇದೀಗ ದಕ್ಷಿಣ ವಿಭಾಗದ ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈ ಅಣ್ಣಪ್ಪ ನಾಯ್ಕ್ನ ಒಂದು ಹಿನ್ನೆಲೆಯನ್ನ ನೋಡೋದಾದ್ರೆ ಈ ಹಿಂದೆ ಕುಂಬ್ಳಗೂಡು ಠಾಣಾ ವ್ಯಾಪ್ತಿಯಲ್ಲಿ ಕೆಲಸವನ್ನ ನಿರ್ವಹಿಸುತ್ತ ವೇಳೆಯಲ್ಲಿ ದರೋಡೆ ಕೇಸ್ನಲ್ಲೂ ಕೂಡ ಈ PC ಅಣ್ಣಪ್ಪ ನಾಯ್ಕ್ ಭಾಗಿಯಾಗಿದ್ನ ಅನ್ನೋದು ಕೂಡ ಇದೀಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಜೊತೆಗೆ ಈ ಒಂದು ಅಂದ್ರೆ ಈ ದರೋಡೆ ಗ್ಯಾಂಗ್ ಏನಿತ್ತು ಶಿಫ್ಟ್ ಕಾರನ್ನ ಕೂಡ ಯೂಸ್ ಅನ್ನ ಮಾಡ್ಕೊಂಡಿದ್ರು. ಜೊತೆಗೆ ಇದು ಬಾಣಸ್ವಾಡಿಯ ಕಲ್ಯಾಣ ನಗರದ ಶಿಫ್ಟ್ ಕಾರು ಅಂತ ಹೇಳಿ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಈಗಾಗಲೇ ಚಿತ್ತೂರಿನಲ್ಲಿ 2 ಆರೋಪಿಗಳನ್ನ ಅರೆಸ್ಟ್ ಮಾಡಿ ತನಿಖೆಯನ್ನ ಪೊಲೀಸರು ಮಾಡ್ತಾ ಇರುವಂಥದ್ದು. ಅಂದ್ರೆ 7.11 ಕೋಟಿಯನ್ನ ಯಾವ ರೀತಿಯಾಗಿ CMS ವಾಹನದಲ್ಲಿ ತರುವಂತಹ ವೇಳೆಯಲ್ಲಿ ಏನು ದರೋಡೆಯನ್ನ ಮಾಡಬೇಕು ಅಂತ ಹೇಳಿ ಎಲ್ಲಾ ರೀತಿಯಾಗಿ ಪ್ಲಾನ್ ಅನ್ನ ಈ PC ಅಣ್ಣಪ್ಪ ನಾಯ್ಕ್ನೇ ತರಬೇತಿಯನ್ನ ನೀಡಿದ್ನ ಅನ್ನೋದ್ರ ಬಗ್ಗೆ ಇದೀಗ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಈಗಾಗಲೇ 3 ಆರೋಪಿಗಳು ಪೊಲೀಸರ ಕೈವಶ ಆಗಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಯಾವಾಗಿಂದ ಈ ಒಂದು ಹಣವನ್ನ ಒಡಿಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಯಾವ ರೀತಿಯಾಗಿ ಸಂಚನ್ನ ರೂಪಿಸ್ಕೊಂಡಿದ್ರು, ಜೊತೆಗೆ ಕಾರನ್ನ ಎಷ್ಟು ತಿಂಗಳ ಹಿಂದೆಯೇ ತರಲಾಗಿತ್ತು, ಕಾರಿಗೆ ನಂಬರ್ ಪ್ಲೇಟ್ ಅನ್ನ ಯಾವಾಗ ಹಾಕಲಾಗಿತ್ತು, ಇದೆಲ್ಲರ ಬಗ್ಗೆ ಇದೀಗ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ
ಮಾಡ್ತಾ ಇದ್ದಾರೆ. ಜೊತೆಗೆ ಇವಾಗ ಪೊಲೀಸರ ಸವಾಲು ಅಂತ ಹೇಳಿದ್ರೆ 7.11 ಕೋಟಿಯಷ್ಟು ಹಣವನ್ನ ಯಾವ ರೀತಿಯಾಗಿ ರಿಕವರಿ ಮಾಡೋದು ಅನ್ನೋದು ಏನು ಪೊಲೀಸರಿಗೆ ಇದೀಗ ತಲೆನೋವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ಹೇಳಿದ್ರು 24 ಗಂಟೆಯ ಒಳಗಾಗಿ ನೀವು ಆ ರಾಬರಿ ಗ್ಯಾಂಗ್ ಆರೋಪಿಗಳನ್ನ ನೀವು ಸೆರೆ ಹಿಡಿಬೇಕು ಅಂತ ಹೇಳಿ. ಆದ್ರೂ ಕೂಡ ಒಂದು ದಿನ ಆದ್ರೂ ಕೂಡ ಪೊಲೀಸರು ಇನ್ನೂ ಕೂಡ ಕಳ್ಳರನ್ನ ತನಿಖೆಯನ್ನ ಮಾಡೋದ್ರಲ್ಲೇ ಇದ್ದಾರೆ. ಏನು ಶಂಕಿತ ಆರೋಪಿಗಳನ್ನ ಮಾತ್ರ ಬಂಧನ ಮಾಡಿ ಸದ್ಯ ವಿಚಾರಣೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಅದರ ಜೊತೆಗೆ ಕಾರನ್ನ ಏನು CMS ವಾಹನದಲ್ಲಿ ಬಂದಂತಹ ಡ್ರೈವರ್ ಅನ್ನ ಕೂಡ ಇದೀಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ರಾಬರಿ ಗ್ಯಾಂಗ್ ಏನಿದ್ರು ಅವರು ತಮಿಳುನಾಡು ಮೂಲವಾಗಿ ಆಂಧ್ರ ಮೂಲವಾಗಿ ಬಂದಂತವರು ಚಿತ್ತೂರಿನಲ್ಲಿ ಈ ಒಂದು ಇನ್ನೋವಾ ಕಾರನ್ನ ಸ್ಟಾಪ್ ಮಾಡಿ ನಂತರದಲ್ಲಿ ಅದನ್ನ ಆ ಒಂದು ಹಣವನ್ನ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಅನ್ನ ಮಾಡಿದ್ದಾರೆ, ಎಷ್ಟು ಹಣ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಈ ಒಬ್ಬ ಏನು ಗೋವಿಂದಪುರದ PC ಆಗಿರುವಂತಹ ಅಣ್ಣಪ್ಪ ನಾಯ್ಕನನ್ನ ಇದೀಗ ಮಧ್ಯಾಹ್ನದಿಂದನೂ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮುಂದಿನ ತನಿಖೆ ವೇಳೆಯಲ್ಲಿ ಯಾವ ರೀತಿಯಲ್ಲಿ ಈ ಒಂದು ವಿಚಾರವಾಗಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಕೇವಲ PC ಏನು ಅಣ್ಣಪ್ಪ ನಾಯ್ಕ್ ಅಷ್ಟೇ ಭಾಗಿಯಾಗಿದ್ದಾನ ಅಥವಾ ಬೇರೆ ಯಾರಾದ್ರೂ ಭಾಗಿಯಾಗಿದ್ದಾರಾ ಪೊಲೀಸ್ ಅಧಿಕಾರಿಗಳು? ಹಾಗೆ ಸುಚಿತ್ರ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸ್ನವರಿಂದ ವಿಚಾರಣೆ ನಡೀತಾ ಇದೆ. ಕುಂಬಳಗೋಡು ವ್ಯಾಪ್ತಿಯಲ್ಲಿ ದರೋಡೆ ಕೇಸ್ನಲ್ಲಿ ಭಾಗಿಯಾಗಿದ್ರ? ಹಾಗಾದ್ರೆ ಈ ಹಿಂದೆ ಹಲವು ಕೇಸ್ಗಳಲ್ಲಿ ಭಾಗಿಯಾಗಿರುವ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಕಲ್ಯಾಣ ನಗರದ ಸ್ವಿಫ್ಟ್ ಕಾರು ನಂಬರ್ ಬಳಸಿ ದರೋಡೆ ಕೂಡ ಮಾಡಿದ್ರು. ದರೋಡೆಯಲ್ಲಿ ಪೊಲೀಸ್ ಪೇದೆ ಪಾತ್ರದ ಬಗ್ಗೆ ಈಗ ವಿಚಾರಣೆ ಒಂದು ಕಡೆಗೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸ್ನವರು ತೀವ್ರಗತಿಯಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕುಂಬಳಗೋಡು ವ್ಯಾಪ್ತಿಯಲ್ಲಿ ದರೋಡೆ ಕೇಸ್ನಲ್ಲಿ ಭಾಗಿಯಾಗಿದ್ರಾ? ಈ ಹಿಂದೆ ಹಲವು ಕೇಸ್ಗಳಲ್ಲಿ ಭಾಗಿಯಾಗಿರುವಂತಹ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಖತರ್ನಾಕ್ ಐಡಿಯಾಗಳನ್ನೇ ಮಾಡಿಕೊಂಡಿದ್ರು ಈ ದರೋಡೆಕೋರರು. ಅದಕ್ಕೆ ಕಾನ್ಸ್ಟೇಬಲ್ ಸಹಕಾರ ಇತ್ತು ಅನ್ನೋದು ಈಗ ಬೆಚ್ಚಿ ಬೀಳುವಂಥ ಘಟನೆ. ಸುಚಿತ್ರ, ಒಂದು ಕಡೆ ಸಾಕಷ್ಟು ವಿವರಣೆಗಳನ್ನು ಕೊಡ್ತಾ ಇದ್ರಿ, ಮತ್ತೊಂದು ಕಡೆ ಪೊಲೀಸ್ ಕಾನ್ಸ್ಟೇಬಲ್ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈ ಕಾನ್ಸ್ಟೇಬಲ್ ಹಿನ್ನೆಲೆ ಏನು? ಈತ ಬೇರೆ ಬೇರೆ ಪ್ರಕರಣಗಳಲ್ಲಿ ಏನಾದರೂ ಈ ಹಿಂದಿನ ದರೋಡೆ ಕೇಸ್ಗಳಲ್ಲಿ ಏನಾದರೂ ಭಾಗಿಯಾಗಿದ್ರಾ? ಅದ್ರ ಬಗ್ಗೆ ಏನಾದರೂ ವಿಚಾರಣೆ ನಡೆಸಿದಾರಾ ಪೊಲೀಸ್ನವರು? ಹೇಗೆ? ಖಂಡಿತ ಸಚಿನ್, ಏನು ಈ ಗೋವಿಂದಪುರದ PC ಅಣ್ಣಪ್ಪ ನಾಯ್ಕ ಏನಿದ್ದಾನೆ ಆತ ಈ ಹಿಂದೆನೂ ಕೂಡ ಕುಂಬ್ಳಗೂಡಿನಲ್ಲಿ ನಡೆದಂತಹ ರಾಬರಿ ಕೇಸ್ನಲ್ಲೂ ಕೂಡ ಭಾಗಿಯಾಗಿರುವಂತಹ ಶಂಕೆ ಇದೀಗ ವ್ಯಕ್ತ ಆಗಿರುವಂಥದ್ದು. ಈ ಹಿಂದೆನೂ ಕೂಡ ಕುಂಬ್ಳಗೂಡು ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ದರೋಡೆ ಪ್ರಕರಣದಲ್ಲಿ ಈ ಒಬ್ಬ ಕಾನ್ಸ್ಟೇಬಲ್ ಕೂಡ ಭಾಗಿಯಾಗಿದ್ದ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಾಗಿದೆ. ಜೊತೆಗೆ ಈ ಏನು ದರೋಡೆಯಲ್ಲಿ ಭಾಗಿಯಾಗಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಎಲ್ಲೋ ಒಂದು ರೀತಿಯಲ್ಲಿ ಈತ ತನ್ನ ಕರ್ತವ್ಯವನ್ನ ಬಿಟ್ಬಿಟ್ಟು ತನ್ನೊಬ್ಬ ಕಾನ್ಸ್ಟೇಬಲ್ PC ಅನ್ನೋದನ್ನ ಮರೆತು ಕಳ್ಳರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ನ, ಅಥವಾ ಈ ತರ ಕೇಸ್ನಲ್ಲಿ ಇನ್ನು ಎಷ್ಟು ಕೇಸ್ಗಳಲ್ಲಿ ಈತ ಭಾಗಿಯಾಗಿದ್ದ? ಜೊತೆಗೆ ಈತನ ವೃತ್ತಿಯೇ ಪೊಲೀಸ್ ವೃತ್ತಿಯಾಗಿದ್ರೂ ಕೂಡ ಎಲ್ಲೋ ಒಂದ್ ರೀತಿಯಲ್ಲಿ ಕಳ್ಳರಿಗೆ ಒಂದಷ್ಟು ಸಹಾಯವನ್ನ ಮಾಡ್ತಾ ಕಳ್ಳರಿಂದ ಒಂದಷ್ಟು ಪರ್ಸೆಂಟೇಜ್ ಅನ್ನ ಈತ ಪಡ್ಕೊಳ್ತಾ ಇದ್ನ. ಇದೆಲ್ಲದರ ಬಗ್ಗೆನೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಹಿಂದೆನೂ ಕೂಡ ಕುಂಬ್ಳಗೂಡಿನಲ್ಲಿ ಇದೇ ರೀತಿ ದರೋಡೆ ಒಂದು ಕೇಸ್ನಲ್ಲಿ PC ಅಣ್ಣಪ್ಪ ನಾಯ್ಕ್ ಭಾಗಿ ಆಗಿರೋದ್ರಿಂದ ಈ ಒಂದು ಕೇಸ್ನಲ್ಲೂ ಕೂಡ ಅವನ ಹೆಸರು ಕೂಡ ತುಳುಕು ಹಾಕೊಂಡಿದೆ. ಸದ್ಯ ಈ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲೋ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಈ ರೀತಿಯಾಗಿ ರಾಬರಿ ಕೃತ್ಯದಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ಏನು ಸರ್ಕಾರದಲ್ಲಿ ಇರುವಂತಹ ಅಧಿಕಾರಿಗಳು ಯಾವ ರೀತಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ? ನಿಜಕ್ಕೂ ಕೂಡ ಏನು ಜನರಿಗೆ ಒಂದ್ ರೀತಿಯಲ್ಲಿ ಸಹಾಯವನ್ನ ಮಾಡುವಂತಹ, ಜನರ ಕಲ್ಯಾಣಕ್ಕೆ ಒಂದಷ್ಟು ಸಹಾಯವನ್ನ ಮಾಡುವಂತಹ ಕೆಲಸವನ್ನ ಬಿಟ್ಟು ಕಳ್ಳತನಕ್ಕೆ ಇಳಿತಾ ಇದ್ದಾರಾ? ಕಳ್ಳರಿಗೆ ಒಂದಷ್ಟು ಸಹಾಯವನ್ನ ಮಾಡುವ ನಿಟ್ಟಿನಲ್ಲಿ ಕರ್ತವ್ಯವನ್ನ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಇದೀಗ ತನಿಖೆ ಆಗಬೇಕಾಗಿದೆ. ಸಚಿನ್, ಡೀಟೇಲ್ಸ್ಗಾಗಿ